ಚಿಕ್ಕಮಾದೂರ್ ಅವರಿಗೆ ಎಚ್ ಡಿ ಕೋಟೆಯ ಜನಪ್ರಿಯ ಶಾಸಕರು ಅನಿಲ್ ಚಿಕ್ಕಮಾದೂರ್ ಅವರಿಗೆ ಎಚ್ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮೈಸೂರು ಚಾಮರಾಜನಗರ ಜಿಲ್ಲೆ ಎಸ್ ಚಿಕ್ಕಮಾದು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಕ್ಯಾತನಹಳ್ಳಿ ನಾಗರಾಜ್ ನೇತೃತ್ವದಲ್ಲಿ ಎಚ್ಡಿ ಕೋಟೆ ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ ಈ ಭಾಗದ ನಾಯಕ ಸಮಾಜದ ಏಕೈಕ ಶಾಸಕರಾದ ಅನಿಲ್ ಚಿಕ್ಕಮಾದು ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಹಲವು ಮುಖಂಡರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೆ ಒತ್ತಾಯಿಸಿದರು. ಎಚ್ಡಿ ಕೋಟೆಯ ಜನಪ್ರಿಯ ಶಾಸಕರು ಅನಿಲ್ ಚಿಕ್ಕಮಾದೂರ್ ಅವರಿಗೆ, ಮೈಸೂರು ಚಾಮರಾಜನಗರ ಜಿಲ್ಲಾ ನಾಯಕ ಸಮಾಜದ ಏಕೈಕ ಶಾಸಕರು ಅನಿಲ್ ಚಿಕ್ಕಮಾದೂರ್ ಅವರಿಗೆ, ಎಚ್ಡಿ ಕೋಟೆಯ ಜನಪ್ರಿಯ ಶಾಸಕರು ಮತ್ತು ನಾಯಕ ಸಮಾಜದ ಮುಖಂಡರಾಗಿರ್ತಕ್ಕಂಥ ಅನಿಲ್ ಚಿಕ್ಕಮಾದೂರ್ ಅವರಿಗೆ. ನಂತರ ಮೈಸೂರು, ಚಾಮರಾಜನಗರ, ಚಿಕ್ಕಮಾದು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಕ್ಯಾತನಹಳ್ಳಿ ನಾಗರಾಜ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ನಾಯಕ ಸಮಾಜದ ಸುಮಾರು 40 ಲಕ್ಷ ಮತದಾರರಿದ್ದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಶೇಕಡಾ 70ರಷ್ಟು ಮತದಾನ ಮಾಡಿದ್ದಾರೆ. ಇದುವರೆಗೂ ಯಾವುದೇ ಸರ್ಕಾರ ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ ಮತ್ತು ಹಾಸನ ಜಿಲ್ಲೆಯ ನಾಯಕ ಶಾಸಕರಿಗೆ ಸಚಿವ ಸ್ಥಾನ ನೀಡಿಲ್ಲ. ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಅನಿಲ್ ಚಿಕ್ಕಮಾದು ಅವರಿಗೆ ಸಚಿವರಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯ ಮಾಡಿದರು. ಇಲ್ಲಿಯ ಜನ ಶಾಂತಿ ಸುಖದಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಇವತ್ತು ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಏಕೈಕ ರಾಜಕೀಯ ಪ್ರತಿನಿಧಿ ಶಾಸಕರು ಅನಿಲ್ ಚಿಕ್ಕಮಾದು ಅವರು. ಜೊತೆಗೆ ನಮ್ಮ ಸಮಾಜ ಅನಿಲ್ ಚಿಕ್ಕಮಾದು ಅವರ ನಾಯಕತ್ವವನ್ನು ಮತ್ತು ಅವರ ಆಡಳಿತವನ್ನು ಒಪ್ಕೊಂಡು ಇದುವರೆಗೂ ಕೂಡ 2 ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದಿದ್ದೀವಿ. ನಾವು ಏನು ಈ ಜಿಲ್ಲೆಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲೂ ಕೂಡ 20,000, 25,000, 30,000, 35,000, 40,000, 42,000, 45,000 ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಿರ್ಣಾಯಕವಾದಂತಹ ಮತದಾರರು ನಾವಿದ್ದೀವಿ. ಕೊಳ್ಳೇಗಾಲ ಇರ್ಬೋದು, ಯಳಂದೂರು ಇರ್ಬೋದು, ಅನೂರು ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ಚಾಮರಾಜನಗರ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ನಂಜನಗೂಡು ಇರ್ಬೋದು, ವರ್ಣ ಇರ್ಬೋದು, ಟಿ ನರಸೀಪುರ ಇರ್ಬೋದು, ಸಾಲಿಗ್ರಾಮ ಇರ್ಬೋದು, ಕೇರ್ನಗರ ಇರ್ಬೋದು, ಹುಣಸೂರು ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಎಚ್ ಡಿ ಕೋಟೆ ಇರ್ಬೋದು, ಜೊತೆಗೆ ಮೈಸೂರು ನಗರದಲ್ಲಿ ಬರತಕ್ಕಂಥ 3 ಕಾನ್ಸ್ಟಿಟ್ಯೂನ್ಸಿ, ಚಾಮರಾಜ ಕ್ಷೇತ್ರ ಇರ್ಬೋದು, ಕೃಷ್ಣರಾಜ ಕ್ಷೇತ್ರ ಇರ್ಬೋದು, ನರಸಿಂಹರಾಜ ಕ್ಷೇತ್ರ ಇರ್ಬೋದು, ಎಲ್ಲೆಲ್ಲೂ ಕೂಡ ನಿರ್ಣಾಯಕವಾದಂತಹ ಮತದಾರರು ನಮ್ಮ ಜನರು, ನಮ್ಮ ನಾಯಕ ಜನಾಂಗದವರು ಇದ್ದೀವಿ. ಸರ್ಕಾರ ಖಂಡಿತ ಅವರಿಗೆ MLC ಗಿಂತ ಅವ್ರಿಗೆ ಮಂತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಈಗ MLC ಅವರು ಒಂದು ಸ್ಥಾನದಲ್ಲಿರ್ತಾರೆ, ಬಟ್ ಈ ಮಂತ್ರಿ ಆದರೆ ಇಡೀ ರಾಜ್ಯದಲ್ಲಿ ಸುತ್ತಬಹುದು. ಮತ್ತು ಈ 5 ಜಿಲ್ಲೆಗೆ ಎಲ್ಲಿ ನಮ್ಮ ಸಮಾಜದ ಸಮಸ್ಯೆ ಇದೆ ಅದನ್ನು ವಿಧಾನಸೌಧದಲ್ಲಿ ಧ್ವನಿ ಎತ್ತಬಹುದಾಗಿದೆ. ಮತ್ತು ಜೊತೆಗೆ ಏನಾಗುತ್ತೆ ಅಂದರೆ ಈ ಸಮಾಜದ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಇದು ಮಾಡ್ಬೋದು. ಈಗ ಜಾರಕಿಹೊಳಿ ಸಾಹೇಬರು ಒಬ್ಬರು ಕೊಟ್ಟಿದ್ದಾರೆ. ಜಾರಕಿಹೊಳಿ ಸಾಹೇಬರು ಇಡೀ ಕರ್ನಾಟಕನ ಎಲ್ಲನೂ ಸುತ್ತಕ್ಕಾಗಲ್ಲ. ಅವರು ಏನು ಅಂದರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಮಾತ್ರ ಅವರು ಸೀಮಿತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಬರ್ತಾರೆ ಮೈಸೂರು, ಚಾಮರಾಜನಗರಕ್ಕೆ ಯಾರೋ ಒಬ್ಬರು ಕೆಲವು ಲೀಡರ್ಗಳು ಹೋಗ್ತಾರೆ. ಬಟ್ ನಮ್ಮವರೇ ಆದರೆ ಈ ಭಾಗದಲ್ಲಿ ಇರೋಂಥ ಚಿಕ್ಕಮಾದು ಅವರ ಅಭಿಮಾನಿಗಳು ಮತ್ತು ಅವ್ರ ಮಗ ಆದರೆ ಇಲ್ಲಿ ಜನಕ್ಕೆ ಎಲ್ಲರಿಗೂ ಪರಿಚಯ ಇರ್ತಾರೆ. 2ನೇ ಬಾರಿ ಶಾಸಕರಾಗಿದ್ದರೂ ಸಂದರ್ಭದಲ್ಲಿ ಅತಿ ಹೆಚ್ಚು ಮತಗಳನ್ನು ಈ ತಾಲೂಕಿನ ಜನ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಈ ಬೇಕು ಅಂತ ಅಥವಾ ಒತ್ತಾಯಪೂರ್ವಕವಾಗಿ ನಾವೇನು ಕೇಳ್ತಾ ಇಲ್ಲ ಕರ್ನಾಟಕ ಸರ್ಕಾರವನ್ನು. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮ್ಗೆ ಸಿಗ್ತಕ್ಕಂಥ, ಈ ಭಾಗಕ್ಕೆ ಸಿಗ್ತಕ್ಕಂಥ, ಈ ಸಮಾಜಕ್ಕೆ ಸಿಗ್ತಕ್ಕಂಥ ಸವಲತ್ತನ್ನು ನಾವು ಈ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಕಾರಣ ಇಷ್ಟೇ, ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಸಂವಿಧಾನದಲ್ಲಿ 15 ಕ್ಷೇತ್ರಗಳನ್ನು ಮೀಸಲಾತಿಯಾಗಿ ಪರಿಶಿಷ್ಟ ಪಂಗಡಕ್ಕೆ ನಿಗದಿಪಡಿಸಿದಂಥ ಸಂದರ್ಭದಲ್ಲಿ 14 ಕ್ಷೇತ್ರಗಳು ಉತ್ತರ ಕರ್ನಾಟಕಕ್ಕೆ ಮೀಸಲಾಗುವುದು. ಮಾನ್ಯ ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾ ಮತ್ತು ರಾಜ್ಯಾಧ್ಯಕ್ಷರಾದ DK ಹರಿಪ್ರಸಾದ್, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಅನಿಲ್ ಚಿಕ್ಕಮಾದು ಅವರಿಗೆ ಈ ಮುಂಬರುವ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಆದ್ಯತೆ ಕೊಡಬೇಕು, ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು. ಸಮಾಜದ ಮತ್ತು ಕ್ಷೇತ್ರದ ಜನತೆಯ ಒಂದು
ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳ್ತಾ ಒತ್ತಾಯಪೂರ್ವಕವಾಗಿ ಅವರಲ್ಲಿ ನಾವು ಮನವಿ ಮಾಡ್ತಾ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ನೀವು ಸಮಾಜ ಹಿತದೃಷ್ಟಿಯಿಂದ ಸಾಹೇಬರ ಒಂದು ಹಾದಿಯಲ್ಲಿ ಚಿಕ್ಕಮಗಳೂರು ಸಾಹೇಬರ ಹಾದಿಯಲ್ಲಿ ಸುಪುತ್ರರು ಸಮಾಜದ ಒಂದು ಕರ್ನಾಟಕದ ಮೂಲೆಗಳಲ್ಲಿ ಸಮಾಜದ ಅಭಿವೃದ್ಧಿಗೆ ಏಳಿಗೆಗೆ ಅವರು ದುಡಿತಾ ಇದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತೇಳಿ ನಾವು ಎಲ್ಲರ ಪರವಾಗಿ ಒತ್ತಾಯಪೂರ್ವಕವಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ